ರವಿವಾರ ಇದ್ರೆ ಇವತ್ತು ದಿನಕ ಶುಭಾರಂಭ, ರಥಸಪ್ತಮಿ ಮತ್ತೆ ಆಫೀಸಲ್ಲಿ ಒಂಚೂರು ಕೆಲಸ. ನಾನು ಹೇಳಿದಲ್ಲ CBID ಅಸೈನ್ಮೆಂಟ್ ಅಂತ. ಸೊ ಇವತ್ತು ಸಂಡೇ ಮಧ್ಯಾಹ್ನದ ಕೆಲಸ ಏನಪ್ಪಾ ಅಂದ್ರೆ ಅಸೈನ್ಮೆಂಟ್. ಯಾಕೆ ಅಸೈನ್ಮೆಂಟ್ ಮಾಡ್ಬೇಕ್ರಿ ಅಂತ ನೀವು ಕೇಳಿದ್ರೆ, ಯಾವ ಕೆಲಸ ಮಾಡ್ಬೇಕಂತ ಡಿಸೈಡ್ ಮಾಡಿರ್ತೀವಿ ಅದನ್ನ ಮಾಡ್ಬೇಕು ಅಂತ ಹೇಳಿ ನನ್ನ ಅನಿಸಿಕೆ. ಎಷ್ಟೋ ಸರಿ ನಾವು ಮಕ್ಕಳಿಗೆ ಹೇಳ್ತಿರ್ತೀವಿ ಏನಂತ ಅಭ್ಯಾಸ ಮಾಡಬೇಕು, ಹೋಮ್ವರ್ಕ್ ಮಾಡಬೇಕು, ಹಿಡಿದಿರೋ ಅಸೈನ್ಮೆಂಟ್ ಅನ್ನ ಮುಗಿಸ್ಬೇಕು ಅಂತ. ಯಾವಾಗ ಕೆಲಸ ನಾವು ಮಾಡ್ತಿರ್ತೀವಿ, ಮಕ್ಕಳು ಯಾವ ಯಾವ ಡಿಸ್ಟ್ರಾಕ್ಷನ್ಸ್ ತೊಂದರೆಗಳನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಿರ್ತಾರೆ ಅಂತ ನಮಗೆ ಅನಿಸ್ತದೆ ಇವತ್ತಿನ ದಿವಸದೊಳಗೆ. ಯಾಕಂದ್ರೆ ನಾವು ಸಹ ಈ ರೀತಿ ಕೆಲಸ ಮಾಡ್ಕೋತ ಕೂತೊಳಗ ಸಾಕಷ್ಟು ಅನಿವಾರ್ಯತೆಗಳು, ತೊಂದರೆಗಳು ಆಮೇಲೆ ಬಂದು ಅವುಗಳನ್ನ ನಿರ್ವಹಣೆ ಮಾಡುವಷ್ಟೊತ್ತಿಗೆ ನಾವು ಮಾಡ್ತಾ ಇರೋ ಕೆಲಸ 50% ಆಗೋದ್ರೊಳಗಡೆ ರಗಡ್ ಆಗಿರ್ತದೆ. ಇವತ್ತು ಸಂಡೇ ಬೇರೆ. ಸೊ ಬರೀ ಹಂಗಂದ್ರೆ ನಾನಂತೂ ಈ ಕೆಲಸ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಮಧ್ಯಾಹ್ನ ಮಲ್ಕೋಬಹುದು ಖರೆ, ಆದ್ರೆ ಮಧ್ಯಾಹ್ನ ಮಲ್ಕೊಂಬೋದ್ರ ಬದ್ಲಿ ಒಂಚೂರು ಕೆಲಸ ಮಾಡ್ಬೇಕು ಅನಿಸ್ತಾ ಇದೆ. ಬರ್ಕೋತ ಇವತ್ತ ಸಂಜೆ ಆಗಿದ್ದ ಗೊತ್ತಾಗಿಲ್ಲ ನೋಡ್ರಿ. ತಡ್ರಿ ಒಂದ್ ಸ್ವಲ್ಪ ಚಹಾ ಕುಡಿದು ಮತ್ತ ನಿಮ್ ಜೊತೆ ಮಾತಾಡ್ತೇನೆ. ಬರೋದು ಬ್ಯಾಸರ ಆಗ್ಯದ. ಒಬ್ಬರು ಬಂದಾರ, ಅವ್ರ ಜೊತೆ ಒಂದು ಮೀಟಿಂಗ್ ಮಾಡೋಣಂತ ಒಂದ್ ತಟಗೆ ಮಸ್ತ್ ಪೈಕಿ ಹರಟಿ ಹೊಡೆದ ಮತ್ತ ಆಮೇಲೆ ನಿಮ್ಗೆ ಭೇಟಿ ಆಗ್ತೇನಂತ. ಇವತ್ತಿನ ದಿವಸ ಸಂಡೆ ಮುಗೀತು ನೋಡ್ರಿ. ಪ್ರತಿ ದಿವಸ ಮರಳಿ ಗೂಡಿಗೆ ಅಂತ ಹೇಳ್ತಿದ್ದೆ. ಏನ್ ಮಾಡೋದು, ಇವತ್ತು ಗೂಡ್ನ್ಯಾಗ ಇದ್ದೀನಿ. ಸೊ ಅದಕ್ಕೆ ಇಲ್ಲೇ ಇವತ್ತ